ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು ಎಕ್ಸಾಮ್ ಐತಿ, UI UX ಅಂತ ಸಬ್ಜೆಕ್ಟ್. MCQ ಐತಿ. ನಾ ಇನ್ನೂ ತನಕ ಒಂದು ಚೂರು ಓದಿಲ್ಲ, ಅದ್ರ ಬಗ್ಗೆ ಅಷ್ಟು ತಲೆನೂ ಕೆಡಿಸ್ಕೊಂಡಿಲ್ಲ, ನೋಡೂನು ಇಲ್ಲ. ನಂಗಂತೂ ತಲೆ ಭಾಳ ಖರಾಬ್ ಆಗತೈತಿದ್ರ ಓದಿಲ್ಲಲ್ಲ, ಖರಾಬ್ ಆಗೋದ. ಈಗ ಕಾಲೇಜ್ ಹೋಗ್ಬೇಕು, ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿ. ಹಿಂಗೆ ID ಕಾರ್ಡ್ ಅಂತೂ ಬೇಕೇ ಬೇಕಪ್ಪ. ಹೋದ್ಸಲ ID ಕಾರ್ಡ್ ಇಲ್ದೆ ಹುಚ್ಚಿರ್ತಾರ ಓಡಾಡ್ಸ್ಯಾರ ನನ್ನ. ಡೂಪ್ಲಿಕೇಟ್ ID ಕಾರ್ಡ್ ಕೊಡ್ಬೇಕಾದ್ರೆ ಇನ್ನ ತಲೆ ಬಚ್ಕೊಂಡಿಲ್ಲ. ತಲೆಗೆ ಈ ತರ ಎಣ್ಣೆ ಹಚ್ಕೊಂಡ್ಬಿಟ್ಟಿನಿ ನಾನು. ನನ್ನ ಕೂದಲೆಲ್ಲ ಹೆಂಗಾಗ್ಬಿಟ್ಟಿದಾವ ನೋಡಿ. ಆ್ಯಂಡ್ ಥ್ಯಾಂಕ್ ಯು, ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಾಕತ್ತೀರಿ. ಇನ್ಮೇಲೆಯಿಂದ ನಾನು ಯೂಟ್ಯೂಬ್ ಬ್ಲಾಗ್ಗೆ ಹಾಕ್ತೀನಿ. ಏನೇ ಸಿಚುವೇಶನ್ ಬರಲಿ ಆದಷ್ಟು ಯೂಟ್ಯೂಬ್ ಬ್ಲಾಗ್ನಲ್ಲೇ ಹಾಕ್ತಿರ್ತೀನಿ. ಸೊ ಇನ್ಮೇಲೆ ಕೂಡ ಯೂಟ್ಯೂಬಲ್ಲಿ ಕೂಡ ನನ್ನ ಪೂರ್ತಿ ವಿಡಿಯೋಗಳನ್ನ ಮಿಸ್ ಮಾಡಿದೆ ನೋಡಿ. ಮತ್ತೆ ಲೆಂತ್ ಕಮ್ಮಿ ಮಾಡ್ತೀನಿ, ಲೆಂತ್ ಜಾಸ್ತಿ ಇರೋದ್ರಿಂದ ತುಂಬಾ ಜನ ನೋಡ್ತಾ ಇಲ್ಲ. ಲೆಂತ್ ಕಮ್ಮಿ ಮಾಡಿ ವಿಡಿಯೋಸ್ ಮಾಡ್ತೀನಿ. ಈಗ ರೆಡಿ ಆಗ್ಬೇಕು ನಾನು. ರೆಡಿ ಆಗೋದಂದ್ರೆ ನಾನೇನು ಅಂತ ಪರಿ ಮೇಕಪ್ ಯೂಸ್ ಮಾಡಲ್ಲ. ಇದು ಒಂದು ಮಾಯಿಶ್ಚರೈಸರ್ ಪಾಂಡ್ಸ್ ಇದ್ದು, ಹಾಗೆ ಇದು ಸನ್ಸ್ಕ್ರೀನ್, ಹಾಗೆ ಇದು ಪೌಡರ್, ಮುಗೀತು ಅಷ್ಟೇ. ಇವೆಲ್ಲ ಮೇಕಪ್ ತರ ಅಂತ ಅನ್ಕೊಳ್ಬಾರ್ದು. ಮೇಕಪ್ ತರ ಅಂತ ಅನ್ಕೋಬೇಡ್ರಿ, ಹುಡುಗರಿದ್ರ ಅಂತ ದೊಡ್ಡ ದೊಡ್ಡ ಐಟಮ್ಸ್ ಏನಲ್ಲ ಇವು. ಜಸ್ಟ್ ಸ್ಕಿನ್ ಕೇರ್ ಮಾಡುವಂತದ್ದು. ಡ್ರೈನೆಸ್ ಇದ್ರ ಮತ್ತ ಹೊರಗಡೆ ಹೋಗ್ತಿರ್ತೀವಲ್ಲ ಅವಾಗ ಸನ್ಸ್ಕ್ರೀನ್, ಸ್ವಲ್ಪ ಬಿಸಿಲೆಲ್ಲ ಬರ್ತಾ ಇದ್ರೆ ಅವಾಗ ಅಷ್ಟೇ ಯೂಸ್ ಮಾಡುವಂಥದ್ದು. ಸೊ ಈಗ ರೆಡಿ ಆಗ್ತೀನಿ ನಾನು. ರೆಡಿಯಾಗಿ ವ್ಲಾಗ್ ಕಂಟಿನ್ಯೂ ಮಾಡ್ಬೇಕಂತ ಐತಿ. ನೋಡ, ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದು ಮಾಮಾ ಅರ್ತಿದ್ದು SPF 50++++, 4+ ಇದೆ. ಸನ್ಸ್ಕ್ರೀನ್ ಅಲ್ಲಿ 4+ ಇರುತ್ತಲ್ಲ, ಅದು ಒಳ್ಳೇದಾಗುತ್ತೆ. ಯಾಕಂದ್ರೆ ಟೈಮಿಂಗ್ ಜಾಸ್ತಿ ಇರುತ್ತೆ, 9 to 8 ಅವರ್ಸ್. 9 to 8 ಅವರ್ಸ್ ನಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಮಾಯಿಶ್ಚರೈಸರ್ ಒಂದ್ ಸ್ವಲ್ಪ ಹಚ್ಚಿಬಿಡ್ತೀನಿ ನಾನು, ಸ್ವಲ್ಪ ಸ್ವಲ್ಪ ತಗೊಳ್ಳೋದು. ಇದು ಏನಿಲ್ಲ ಅಂದ್ರೂ ಡಬ್ಬಿ 6 month ವರೆಗೂ ಬರುತ್ತೆ ನನಗೆ. ಅರೆ ಇದ್ರ ಕಾಸ್ಟ್ ಬಂದು ಎಷ್ಟಂದ್ರೆ 520. ನಾನು ಆಫರಲ್ಲಿ ಇದ್ದಾಗ ತಗೊಂಡಿರ್ತೀನಿ. ಆಫರಲ್ಲಿ ಅಂದ್ರೆ ಒಂದು ಅದ್ರ ಹಾಫ್ ಚಾರ್ಜ್ ಬರುತ್ತೆ, 300 ಆಯ್ತು. ಆಮೇಲೆ ಪೌಡರ್. ಕೆಲವೊಬ್ರೆಲ್ಲ ಲಿಪ್ಸ್ಟಿಕ್ ಹಚ್ಕೊಂಡು ಹೋಗ್ತಾರೆ, ಐಲೈನರ್ ಹಚ್ಕೊಂಡು ಹೋಗ್ತಾರೆ. ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಕಾಲೇಜಿಗೆ, ಸ್ಕೂಲ್ಗೆ ಮತ್ತೆ ಹೈಸ್ಕೂಲ್ಗೆ ತುಂಬಾ ಸಿಂಪಲ್ ಆಗಿ ರೆಡಿ ಆಗ್ಬೇಕು, ಶಿಸ್ತಲ್ಲಿ ರೆಡಿ ಆಗ್ಬೇಕು. ಅದೊಂದೇ ಡಿಸಿಪ್ಲಿನ್. ನನ್ನ ಕಾಲೇಜ್ ಯೂನಿಫಾರ್ಮ್ ನೋಡಿರ್ತೀರ ನೀವು, ಪ್ಯಾಂಟ್ ಮತ್ತೆ ಶರ್ಟ್ ಇರೋದು ಕಾಲೇಜ್ ಯೂನಿಫಾರ್ಮ್. ಇದೊಂದು ಲಿಪ್ ಬಾಮ್ ಅಂತ ಹಚ್ಕೊಂಡ್ಬಿಡ್ತೀನಿ ನಾನು. ಇನ್ನ ನನ್ನ ನಾಷ್ಟ ಕೂಡ ಆಗಿಲ್ಲ. ಇದು ಲಿಪ್ ಬಾಮ್ ಬಂದು ವ್ಯಾಸ್ಲಿನ್ ಅವ್ರದ್ದು, ಲಿಪ್ ಕೇರ್ ರೋಸಿ ಲಿಪ್ಸ್. ನಾಷ್ಟ ಇಲ್ಲ, ತಲೆ ಬಚ್ಕೊಂಡು ಟಿಫನ್ ಮಾಡುವಾಗ ಮಾತಾಡ್ತಾ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಮಾತಾಡ್ಬೋದು ಹೇರ್ಸ್ ಎಲ್ಲ ಚೆನ್ನಾಗಿದೆ ನಿಮ್ದು ಅಂತ. ದಯವಿಟ್ಟು ಆತರ ಯಾರು ಹೇಳಕ್ ಹೋಗ್ಬೇಡಿ. ನನ್ನ ಹೇರ್ಸ್ ಇಷ್ಟು ವರ್ಸ್ಟ್ ಆಗ್ಯಾವಲ್ಲ ಈಗೀಗ, ಭಾಳ ಅಂದ್ರೆ ಭಾಳ ವರ್ಸ್ಟ್ ಆಗ್ಯಾವು. ಭಾಳ ಹೇರ್ ಫಾಲ್ ಆಗೈತೆ ನನಗ. ಅದೇನ್ ದೃಷ್ಟಿ ಆಗೈತೋ ಎಲ್ಲ, ನೀರ್ ಚೇಂಜ್ ಆಗಿ ಆಯ್ತು, ಶಾಂಪೂ ಚೇಂಜ್ ಆಗಿ ಆಯ್ತು. ಭಾಳ ಅಂದ್ರೆ ಭಾಳ ಸೆನ್ಸಿಟಿವ್ ಆಗ್ಯಾವ. ಡೇ ಬೈ ಡೇ ಹೇರ್ ಉಳಿತಾ ಇಲ್ಲ ನನ್ಗೆ. ಹಿಂಗೆ ನಾರ್ಮಲಿ ವಿಡಿಯೋದೆಲ್ಲ ಆಯ್ತು, ನಾನು ರೀಲ್ಸ್ ಎಲ್ಲ ಆಯ್ತು ಎಲ್ಲ ನಿಮ್ಗೆ ಹೇರ್ಸ್ ಎಲ್ಲ ಚೆನ್ನಾಗಿ ಕಾಣ್ಬೋದು. ರಿಯಲಿ ನನ್ನ ಹೇರ್ಸ್ ಒಂದು ಚೂರು ಚೆನ್ನಾಗಿಲ್ಲ, ಎಲ್ಲ ಉಚ್ಚಿಬಿಟ್ಟಿದಾವೆ. ಜಡೆ ಅಂತೂ ಇಷ್ಟು ಸಣ್ಣಗಿರುತ್ತೆ, ಅತಿಯಾದಂತ ಕೂದಲಿಲ್ಲ ನನ್ಗೂನು. ಒಂದು ರಬ್ಬರ್ ಬ್ಯಾಂಡ್ ಇತ್ತು, ಇದಾಯ್ತು. ಹೇರ್ ಕ್ಲಿಪ್ಸ್ ಆಯ್ತು, ಸೇಫ್ಟಿ ಪಿನ್ ಆಯ್ತು. ತುಂಬಾ ಬೇಗ ಕಳೆದೋಗುತ್ತೆ ನಮಗ್ ಗೊತ್ತಿಲ್ಲಾರ್ದಂಗೆ. ವಿಡಿಯೋದೊಳಗ ಮಾತಾಡಿನಿ, ವಿಡಿಯೋ ಆನೇ ಆಗಿಲ್ಲ. ಸೊ ಮತ್ತೊಂದು ಟೇಕ್ ತಗೊಳತೀನಿ ನಾನು. ಉಪ್ಪಿಟ್ಟು ಮೊಸರು ಹಾಕೊಂಡ್ ಬಂದಿನಿ. ನಿಮ್ಗೆ ಸ್ವಲ್ಪ ಜಾಸ್ತಿ ಕಾಣಕತ್ತಿರ್ಬೇಕು, ಪ್ಲೇಟ್ ಕೂಡ ದೊಡ್ಡದೈತಿ. ನಾನು ಈಗ ಏನ್ರ ನಾಷ್ಟ ಮಾಡಿದ್ನಂದ್ರೆ ಇನ್ನು ನೈಟೇ ಊಟ ಮಾಡೋದು. ಮಧ್ಯಾಹ್ನ ಊಟ ಸ್ಕಿಪ್ ಇರುತ್ತೆ ನಂದು, ಯಾವಾಗ್ಲೂ ಮಧ್ಯಾಹ್ನ ಊಟ ಮಾಡಲ್ಲ ನಾನು. ಇನ್ನು ಮನೆಯಲ್ಲಿನೂ ರೇರ್ ನನಗೆ ಮಧ್ಯಾಹ್ನ ಊಟ, ಯಾವಾಗ್ಲೂ ಕಮ್ಮಿನೇ ನಂದು. ಒಮ್ಮೆಲೆ ಮಾರ್ನಿಂಗ್ ಮತ್ತೆ ಸಂಜೆನೆ ಇರುತ್ತೆ. ಈಗ ಎಕ್ಸಾಮ್ ಅಲ್ವಾ, ಎಕ್ಸಾಮ್ ಟೈಮಲ್ಲಿ ನಂಗೆ ತಿನ್ನೋಕ್ಕೂ ಮನ್ಸು ಬರಲ್ಲ, ಎಕ್ಸಾಮ್ ಕಡೆನೇ ಇರುತ್ತೆ ತಲೆ. ಉಪ್ಪಿಟ್ಟಂತೂ ಮಸ್ತ್ ಆಗೈತಿ. ನಾನು ಅವಾಗ್ಲೇ ತಿಂದೆ, ಬಟ್ ಅದು ವಿಡಿಯೋ ಶೂಟ್ ಆಗಿರ್ಲಿಲ್ಲ, ಅದಕ್ಕೆ ಇನ್ನೊಂದ್ಸಲ ತಗೊಳ್ತಾ ಇದ್ದೀನಿ.
ನಾಷ್ಟ ಮಾಡೋಣ ಬರ್ರಿ ಎಲ್ರು. ನಮ್ಮ ಕಡೆ ಅಂತೂ ಊಟ ಮಾಡಕತ್ರ ಏನ್ರು ತಿನ್ನಾಕತ್ರ. ಊಟಕ್ಕೆ ಕರೋದೊಂದು ಒಂದು ಸಂಪ್ರದಾಯ ಐತಿ. ಸಂಪ್ರದಾಯ ಅಂತಲ್ಲ, ಬಂದ್ರು ಊಟ ಮಾಡ್ಬೋದು ನಮ್ಮ ಜೊತೆ ಕೂತು. ಈಗ ನಾಷ್ಟ ಆಯ್ತು. ಯಾವಾಗ್ಲೂ ವಾಚ್ ಹಾಕೊಂಡು ಹೋಗ್ತಿದ್ದೆ ಎಕ್ಸಾಮ್ ಅಂತ ಹೇಳಿ, ಅಂದ್ರೆ ನಂದು ವಾಚ್ ನಮ್ ತಂಗಿ ಹಾಕೊಂಡು ಹೋಗ್ಬಿಟ್ಟಾಳ. ಸ್ಮಾರ್ಟ್ ವಾಚ್ ಐತಿ, ಆದ್ರೆ ಎಕ್ಸಾಮ್ನಲ್ಲಿ ಅಲೋ ಇರಲ್ಲ. ಹೊರಡೊಂಬರ್ರಿ. ನನ್ನ ಫೋನ್ ಕೂಡ ಈಗ ಸ್ಟೋರೇಜ್ ಬರತೈತಿ. ಎಲ್ಲಿ ವಿಡಿಯೋ ಮಾಡೋದು ಸ್ಟಾಪ್ ಆಗುತ್ತೇನಾ ಅಂತ ಅನ್ಸೈತೆ ನನಗೆ. ಕೆಲವೊಂದ್ಸಲ ಅನ್ಸತ್ತ ಬೇಡ ವಿಡಿಯೋ ಮಾಡೋದು ಸ್ಟಾಪ್ ಮಾಡ್ಬಿಡೋಣ ಅಂತೇಳಿ. ಅಷ್ಟು ನನಗೆ ನಿಕ್ ಹೋಗ್ಬಿಟ್ಟಿರ್ತೈತಿ ಆ ಕೋರ್ಸು. ಯಪ್ಪ, ಇಂಜಿನಿಯರಿಂಗ್ ಕೋರ್ಸ್ ಐತಲ್ಲ, VTU ಯೂನಿವರ್ಸಿಟಿ ಅವ್ರು ಇಷ್ಟು ಸ್ಕೀಮ್ ಅಂತ ಹೇಳಿ ಇಷ್ಟು ಟಾರ್ಚರ್ ಮಾಡ್ತಾರಲ್ಲ ಮೆಂಟಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಯಾರು ಇಂಜಿನಿಯರಿಂಗ್ ಓದ್ತಿರ್ತಾರೆ ಅವ್ರಿಗಷ್ಟೇ ಗೊತ್ತಿರ್ತೈತಿ. ಬೇರೆ ಕೋರ್ಸ್ಗಳಲ್ಲಿ ಸ್ವಲ್ಪ ಫ್ರೀ ಇರುತ್ತೋ ಇಲ್ಲೋ ನಮ್ಮಂಗಿರುತ್ತೋ ಅದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಕೋರ್ಸಲ್ಲಿದ್ದು, ಅದರಲ್ಲಿ ಇಂಜಿನಿಯರಿಂಗ್ ಅಲ್ಲಿದ್ದು ಈ ಥರ ಡೈಲಿ ನಾನು ವ್ಲಾಗ್ಸ್ ಮಾಡಬೇಕು, ಡೈಲಿ ನಾನು ರೀಲ್ಸ್ ಮಾಡಬೇಕು ಅಂದಾಗ ನನಗಂತೂ ಮಿಕ್ಕಿ ಬಿಟ್ಟಿರ್ತೈತಿ. ಅದ್ರಲ್ಲಿ ಬೇರೆ ನನ್ನ ಫೋನ್ ಕೂಡ ಸಖತ್ ಸ್ಟೋರೇಜ್ ಬರತೈತಿ. ನಾನು ಎಷ್ಟು ಮ್ಯಾನೇಜ್ ಮಾಡಕತ್ತೀನಿ, ಆದರೂ ನನಗೆ ಆಗ್ತಾ ಇಲ್ಲ. ಯಾವಾಗ ನನ್ನ ತಲೆಯಲ್ಲಿ ಇದನ್ನು ಬಿಟ್ಬಿಡೋಣ, ವಿಡಿಯೋಸ್ ಮಾಡೋದು ಬಿಟ್ಬಿಡೋಣ ಅಂತ ಅನ್ಸುತ್ತೋ ನಾನು ಬಿಟ್ಬಿಡ್ತೀನಿ ವಿಡಿಯೋಸ್ ಮಾಡೋದು. ನೋಡೋಣ. ಫೋನೇ ಸರಿ ಇಲ್ಲಲ್ಲ, ಫೋನ್ ಇರೋದ್ರಿಂದನೇ ಮ್ಯಾನೇಜ್ ಮಾಡ್ಬೋದು. ಫೋನೇ ಇಲ್ಲ ಅಂತಂದ್ರೆ ವಿಡಿಯೋಸ್ ಹೆಂಗೆ ಮಾಡೋಕ್ಕಾಗತ್ತೆ? ಫೋನ್ ಇರೋ ತನಕ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಅದಾದ್ಮೇಲೆ ನೋಡಬೇಕು. ನಂಗಂತೂ ಭಾಳ ಒಂಥರ ಬೇಜಾರಾಗ್ಬಿಡ್ತೈತಿ. ಇನ್ಮೇಲೆ ಯಾವ ರೀತಿ ವಿಡಿಯೋಸ್ ಬರ್ತಾವೆಲ್ಲ ಗೊತ್ತಿಲ್ಲ. ನನ್ನ ಕಡೆಯಿಂದ ಎಷ್ಟು ಬೆಟರ್ ಆಗುತ್ತೋ, ಎಷ್ಟು ವಿಡಿಯೋಸ್ನ ತುಂಬ ಚೆನ್ನಾಗಿ ಕೊಡೋಕ್ಕಾಗುತ್ತೋ ಅಷ್ಟು ನಿಮಗೆ ನಾನು ವಿಡಿಯೋಸ್ನ ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಯೂಟ್ಯೂಬ್ನಲ್ಲಿ ಪೂರ್ತಿ ವಿಡಿಯೋಸ್ ನೋಡ್ತಾ ಇರಿ. ಪೂರ್ತಿ ಎಲ್ಲ ವಿಡಿಯೋಸ್ಗೂ ಸಪೋರ್ಟ್ ಮಾಡಿ ಯೂಟ್ಯೂಬ್ನಲ್ಲಿ. ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡಿದ್ದೀರೋ ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ಮಾಡಿ. ಅದೇ ಒಂದು ಆಸೆ ಇರುತ್ತೆ ನಂದು, ಯೂಟ್ಯೂಬಲ್ಲಿ ಕೂಡ ನಿಮ್ಮ ಒಂದು ಪ್ರೀತಿ ಸಪೋರ್ಟು ಜಾಸ್ತಿ ಬೇಕು ನನಗೆ. ಸಬ್ಸ್ಕ್ರೈಬರ್ಸು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೂ ನೋಡೋಕೆ ಹೇಳಿ. ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನು ಕೊಡ್ತೀನಿ. ನಾನು ತುಂಬ ಅಂದರೆ ತುಂಬ ವೇಟ್ ಮಾಡಕತ್ತೀನಿ. 17ನೇ ತಾರೀಕು ನಂದು 16ನೇ ತಾರೀಕು ನಂದು ಎಕ್ಸಾಮ್ ಮುಗಿಯುತ್ತೆ. ಅದಾದಮೇಲೆ ಒಳ್ಳೆ ಒಳ್ಳೆ ವೀಡಿಯೋಸ್ ಕೊಡ್ಬೇಕು ನಾನು ಊರಿಗೆ ಹೋಗಿ ಅಂತೇಳಿ. ಸೊ ಕಾಲೇಜ್ ಒಂದು ಮುಗೀತು, ಮೀನ್ಸ್ ಕಾಲೇಜ್ ಅಂದರೆ ರಜೆ ಕೊಡ್ತು ಅಂತಂದರೆ ನಾನು ಚಲೋ ವ್ಲಾಗ್ಸ್ಗಳನ್ನು ಚಲೋ ವೀಡಿಯೋಸ್ಗಳನ್ನು ನಿಮ್ಮ ಮುಂದೆ ಕೊಡ್ತೀನಿ. ಆದಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತೀನಿ. ಕೂತ್ಕೊಂಡು ಎಡಿಟ್ ಮಾಡಬೇಕಾದ್ರೆ ನನಗೆ ಎಷ್ಟು ಸಮಸ್ಯೆ ಆಗ್ತಿರ್ತೈತೆ ನನಗಷ್ಟೇ ಗೊತ್ತು. ಅದು ಸ್ಟೋರೇಜ್ ಬರುವಾಗ ಏನು ಮಾಡೋಕ್ಕೆ ಬರೋಲ್ಲ. ಸೊ ಟೈಮ್ ಆಯಿತು, ನಾನು ಇನ್ನು ನೆಕ್ಸ್ಟು ಕಾಲೇಜ್ಗೆ ಹೋಗ್ತೀನಿ. ಕಾಲೇಜ್ಗೆ ಹೋದಾಗ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ರೋಡಲ್ಲೆಲ್ಲ ತುಂಬ ರೋಡಲ್ಲೆಲ್ಲ ಗಾಡಿ ಭಾಳ ಅಡ್ಡಾಡ್ತಿರ್ತಾವ. ಬಾಯ್. ಹೋಗಲೇ UHV ಓದ್ಸಲ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲಿಗೆ ಸ್ಟಾರ್ಟ್ ಮಾಡ್ತಾಳೆ? ಟೈಮ್ ತೊಗೊಂಡು ಓದ್ತಾ ಇರೋದ? ಮನೇಲಿ ಓದಿರ್ತಾಳೆ, ಇಲ್ಲಲ್ಲಿ ಬಂದು ಈ ಥರ ಫ್ರೆಂಡ್ಸ್ ಇದ್ದಾರೆ, ಆಲ್ರೆಡಿ ಓದಿರ್ತಾರೆ ಆದರೂ ಓದಿಲ್ಲ ಅಂತ. ಇಲ್ಲೊಬ್ಳು ಓದ್ತಾ ಇದ್ದಾಳೆ, ಇಲ್ಲೊಬ್ಳಿದ್ದಾಳೆ. ಹೋಗಲೇ ಯೂಟ್ಯೂಬಲ್ಲಿ ಹಾಕ್ತೀನಿ ಮೊದಲೇ. ಸೊ ನಾನು ಓದ್ತೀನಿ. ಬಾಯ್. ಎಕ್ಸಾಮ್ ಆದ್ಮೇಲೆ ಇವಳೊಬ್ಳು ಇರಿಟೇಷನ್ ಮಾಡ್ತಾಳೆ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಸಿನ್ಸಿಯರಾಗಿ ಓದ್ತಿದ್ದಾರೆ, ಆದರೆ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇಷ್ಟು ಸಿನ್ಸಿಯರಾಗಿ ಓದ್ತಿದ್ದಾರಪ್ಪ ನೋಡ್ರಿ. ಗೈಸ್ ನಂಬೇಡ ರಾಧಿಕಾನ ನಂಬೇಡ ಆ ತರ ಇರ್ಬೇಕು ಗೈಸ್. ಅಂದ್ರೆ ಬರೀ ಸುಳ್ಳು ಮಾತಾಡ್ತಾಳೆ ಗೈಸ್. ರಾತ್ರಿ ಎಲ್ಲ ಓದ್ಕೊಂಡ್ ಬರ್ತಾಳೆ, ಆಮೇಲೆ ಎಡಿಟಿಂಗ್ ಮಾಡೋದ್ರಲ್ಲೇ ನಂದು ಅರ್ಧಕ್ಕರ್ಧ ಜೀವನ ಹೋಗಿರುತ್ತೆ. ಸರಿ, ಎಲ್ಲರೂ ಓದ್ತಿದ್ದಾರೆ, ನಾನು ಓದ್ತೀನಿ. ಬಾಯ್. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಹಾಕ್ತೀನಿ ನೋಡೋಣ. ವಾಯ್ಸ್ ರೆಕಾರ್ಡ್ ಆಗಿತ್ತಂದ್ರೆ ಬರುತ್ತೆ. ಸೊ ಈಗ ಓದ್ತೀನಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಎಕ್ಸಾಮ್ ಆದ್ಮೇಲೆ ವ್ಲಾಗ್ನ. ಸೊ ಬಾಯ್. ಎಕ್ಸಾಮ್ ಅಂತೂ ಮುಗೀತು ನಮ್ದು. ಈಗ ಏನಿದ್ರು ಓಕೆ, ಮೈಕ್ ಆನ್ ಆಗಿದೆ, ಎಲ್ಲ ಚೆಕ್ ಮಾಡಿದೆ. ಎಕ್ಸಾಮ್ ಅಂತೂ ಮುಗೀತು, ಇನ್ನು ಮನೆಗೆ ಹೋಗಬೇಕು. MCQ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ.
ಮೀನ್ಸ್ ಬರೆಯೋದಿದ್ರೆ ಅಷ್ಟು ಹೆವಿ ಅನ್ಸಲ್ಲ ನನಗೆ. 3 ತಾಸು ಕೂತ್ಕೊಂಡು 5 ಮಾಡ್ಯೂಲು ಕೂತ್ಕೊಂಡು ಬರಿತೀನಿ. ಆದರೆ MCQ ಆನ್ಸರ್ ಇದ್ರೂ ಕನ್ಫ್ಯೂಷನ್ ಆಗುತ್ತೆ. ಇದು ಇರ್ಬೋದು, ಅದು ಇರ್ಬೋದು, ಇದು ಇರ್ಬೋದು, ಅದು ಇರ್ಬೋದು. ಬಟ್ ಗುಡ್ ಗುಡ್ ಎಫರ್ಟ್ ನಾನು ಕೊಟ್ಟಿದ್ದೀನಿ. ಒಳ್ಳೆ ಪ್ರಯತ್ನ ಮಾಡಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಚೆಕ್ ಮಾಡ್ತಾ ಇದ್ದೀವಿ. ಇನ್ನೇನು ಮನೆಗೆ ಹೋಗ್ತೀವಿ. ಮಳೆ ಬಂದ್ಬಿಡ್ತೈತಿ. ಇನ್ನು ಮನೆಗೆ ಹೋಗಬೇಕು. ನೋಡಿ ನನ್ನ ಫ್ರೆಂಡ್ ಏನು ಅಂದ್ರು. ಗೈಸ್ ಇದು ಕರೆಕ್ಟ್ ಅನ್ನ ಹಿಡ್ಕೊಂಡಿದ್ದು ನಂಗೆ ಗೊತ್ತಿಲ್ಲ. ಗೈಸ್ ಅವಳನ್ನ ಸಬ್ಸ್ಕ್ರೈಬ್ ಮಾಡ್ಬೇಡಿ, ಫಾಲೋ ಮಾಡ್ಬೇಡಿ, ಏನು ಮಾಡ್ಬೇಡಿ ಗೈಸ್. ಇದನ್ನ ಹಾಕದೇ ಇಲ್ಲ ನಾನು. ಯಾಕೆ ಕೊಡು ಕೊಡು. ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೀರಿಯಸ್ಲಿ ಗೈಸ್ ನಾನು ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್ ಎಲ್ರಿಗೂ. ಕಾಲೇಜ್ನಲ್ಲಿ ಲಾಗ್ ಎಂಡ್ ಮಾಡಿದ್ದೆ ನಾನು. ಮತ್ತು ಹಾದಿಯಲ್ಲಿ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಸ್ವಲ್ಪ ಪಬ್ಲಿಕ್ ಇರ್ತೈತಿ ಅಂತ. ಮತ್ತು ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ಇದ್ರಲ್ಲ, ಅವ್ರ ಜೊತೆ ಮಾತಾಡಿಕೊಂಡು ಇದು ಹೆಂಗೆ, ನಿಮ್ದು ಹೆಂಗಾಯ್ತು, ನಂದು ಈ ಥರ ಇತ್ತು ಅಂತೇಳಿ ಸ್ವಲ್ಪ ಎಕ್ಸಾಮ್ದು ಬಗ್ಗೆನೇ ಮಾತಾಡ್ಕೊಂಡು ಬಂದ್ವಿ. ಬಂದಮೇಲೆ ಸ್ವಲ್ಪ ಹಸಿವಾಗಿತ್ತು. ಹಂಗಾಗಿ ಮಸ್ತಿಗೆ ಬರುವಾಗಲೇ ನಾನು ಮಶ್ರೂಮ್ ತಂದಿದ್ದೆ. ಮಶ್ರೂಮು ಮತ್ತು ವೆಜಿಟೇಬಲ್ಸ್ ಹಾಕಿ ಮಶ್ರೂಮಿದ್ದು ಬಿರಿಯಾನಿ ಮಾಡೀನಿ. ಘಮ್ ಅಂತ ಪರಿಮಳ ಬರತೈತಿ. ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿದರೆ ಮಸ್ತ್ ಆಗುತ್ತೆ. ಅದು ಈಗ ಆಗಕತ್ತೈತಿ. ಆ್ಯಂಡ್ ನಮ್ಮ ಮನೇಲಿ ಸ್ವಲ್ಪ ನಗಾಕತ್ತಾರ ವಿಡಿಯೋ ಮಾಡೋದು ನೋಡಿ. ಸೊ ನನಗೂ ನಗು ಬರತೈತಿ ಅಷ್ಟೆ. ಮೀನ್ಸ್ ಅಂದರೆ ಯೂಟ್ಯೂಬು ಇದೇ ಫಸ್ಟ್ ಅಲ್ವಾ ನಾನು ಮಾಡ್ತಾ ಇರೋದು. ಇನ್ಸ್ಟಾಗ್ರಾಮ್ ವ್ಲಾಗ್ನಲ್ಲಾದರೆ ಜಸ್ಟು 1.5 ನಿಮಿಷದಾಗ ಇಡೀ ಡೇನಲ್ಲಿ ಆಗಿರುವಂಥದ್ದನ್ನು ಶೇರ್ ಮಾಡಿರ್ತೀವಿ. ಆದರೆ ಈಗ ಯೂಟ್ಯೂಬ್ನಲ್ಲಿರೋದ್ರಿಂದ ಕಂಪ್ಲೀಟ್ಲಿ ಲೆಂದಿಯಾಗಿ ಮಾಡಬೇಕು. ಮತ್ತು ಈ ಥರ ಮೈಕ್ ಇಟ್ಕೊಂಡು ಮಾತಾಡೋದು ನೋಡಿ ಸ್ವಲ್ಪ ನನ್ನ ತಮ್ಮ ನಗಾಡ್ತಿದ್ದ. ಬಿರಿಯಾನಿ ಮಾಡತ್ತೀನಿ ನಾನು, ತೋರಿಸ್ತೀನಿ ಇಲ್ರಿ ಯಾವ ರೀತಿ ಆಗ್ತೈತಂತ. ಸೊ ಈ ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ ಬಿರಿಯಾನಿ. ಕುಕ್ಕರಲ್ಲ ಸಾರಿ, ಪಾತ್ರೆಯಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಬಿರಿಯಾನಿ ಆಗುತ್ತೆ. ವೆಜ್ ಬಿರಿಯಾನಿ ಮಾಡಕತ್ತಿರೋದು ನಾವು. ಬ್ಯಾಕ್ ಸೈಡ್ ನಮ್ಮದು ಕಿಚನ್ ಇದು. ಓ ಮೈ ಗಾಡ್. ಅದು ವೆಜಿಟೇಬಲ್. ಇನ್ನೊಂದೇನಂತಂದ್ರೆ ಈಗ 3 ಡೇಸಿಂದ ಆಯ್ತು ನಾನು ಕಂಟಿನ್ಯೂಸ್ ಯೂಟ್ಯೂಬ್ ಬ್ಲಾಗ್ ಹಾಕಕತ್ತ. ನಾನು ಏನು ಡೇ ಫುಲ್ ಏನು ಮಾಡ್ತೀನಿ ಮತ್ತು ಕೆಲವೊಂದಿಷ್ಟು ಎಕ್ಸ್ಪೀರಿಯೆನ್ಸ್ ಅಂದರೆ ಮೊನ್ನೆ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಂಡೀನಿ. ಹೆಂಗೆ ಅನ್ಸತೈತೆ ನಿಮಗೆ ನಾನು ಯೂಟ್ಯೂಬ್ ಬ್ಲಾಗ್ ಮಾಡೋದು? ಇಷ್ಟ ಆಗಕತ್ತೈತೇನೋ? ಯಾವ ರೀತಿ ಇನ್ನೂ ಯೂಟ್ಯೂಬ್ ಬ್ಲಾಗ್ನಲ್ಲಿ ಸ್ವಲ್ಪ ಚೇಂಜಸ್ ತಂದರೆ ಹೆಂಗಿರ್ತೈತಿ ಅಂತ ಕಮೆಂಟ್ ಮಾಡಿರಿ. ಹಂಗೆ ನೀವು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಪ್ರತಿಯೊಂದು ವೀಡಿಯೋಗಳನ್ನು ನೀವು ನೋಡ್ಬೋದು. ಮತ್ತು ನಾನು ಲೈಕ್ ಆದಷ್ಟು ಚೇಂಜಸ್ಗಳನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋಗಳಲ್ಲಿ. ಮೊದಲಿನ ರೀತಿ ಕೊಡೋಕ್ಕೆ ಟ್ರೈ ಮಾಡಲ್ಲ. ಅಂದರೆ ಇನ್ನೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗೋ ರೀತಿ ವೀಡಿಯೋಗಳನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮನೆಯೊಳಗೆ ಕೂತ್ರೂ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ, ಹೊರಗಡೆ ಬಂದ್ರೂ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ. ಯಾಕಂದರೆ ಇದೆಲ್ಲ ಬಾಡಿಗೆ ಇರುವಂಥ ಮನೆಗಳಲ್ಲ. ಹಾಗಾಗಿ ಅಕ್ಕಪಕ್ಕದಲ್ಲಿ ಮಕ್ಕಳಿರ್ತಾರೆ, ಸಹಜ ಇದು. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗ್ಸಾಕತ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಮಾರ್ನಿಂಗಿಂದ ಸಂಜೆ ತನಕ ಅಂದ್ರೆ ಫುಲ್ ಏನು ಕವರ್ ಮಾಡೋಕ್ಕಾಗಿಲ್ಲ, ಎಕ್ಸಾಮ್ ಇತ್ತಲ್ಲ. ಕಾಲೇಜಿನಲ್ಲಿ ಹೋದಾಗ ಒಂದು ಸ್ವಲ್ಪ ವಿಡಿಯೋ ಹಾಕಿದೆ. ಯೂಟ್ಯೂಬ್ ವ್ಲಾಗ್ಗಳು ನಿಮಗೆ ಇಷ್ಟ ಆಗಕತ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದರೆ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಬರ್ತಾ ಇರುತ್ತೆ. ಅದಲ್ಲದೆ ನಂಗೆ ಇನ್ನೂ ಸಪೋರ್ಟ್ ಮಾಡ್ಬೋದು ನೀವು. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮಾತ್ರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯೂಟ್ಯೂಬಲ್ಲಿ ಹೆಂಗೆ ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ರೀತಿ ಯೂಟ್ಯೂಬ್ ಒಳಗೂ ಕೂಡ ಇನ್ಮೇಲೆ ಸಪೋರ್ಟ್ ಮಾಡಿರಿ. ಬಿಡದೆ ನಾನು ವ್ಲಾಗ್ಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಕೂತ್ಕೊಂಡು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡೋಷ್ಟಿಗೆ ಎಷ್ಟೊತ್ತಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ನಾನು ತುಂಬ ಎಫರ್ಟ್ ಹಾಕತ್ತೀನಿ ಯೂಟ್ಯೂಬಿಗೆ. ಸೊ ಪ್ಲೀಸ್ ಯೂಟ್ಯೂಬ್ನಾಗ ನನಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಯೂಟ್ಯೂಬ್ನಲ್ಲಿ ಪೂರ್ತಿ ಎಲ್ಲ ವ್ಲಾಗ್ಗಳನ್ನು ನೋಡಿರಿ. UK ರಾಧಿಕಾ ವ್ಲಾಗ್ಸಿಗೆ ಸಪೋರ್ಟ್ ಮಾಡಿರಿ. ವ್ಲಾಗ್ನ ಇಲ್ಲಿಗೆ ಮುಗ್ಸಾಕತ್ತೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್ ಬಾಯ್.